ಇಲ್ಲಿ ತನಕ ಅಂದ್ರೆ 40 ವರ್ಷಗಳಿಂದ ಇಲ್ಲಿ ತನಕ ಬೆಣ್ಣೆ ನಗರಿ ದಾವಣಗೆರೆ ಅಂತಂದ್ರೆ ಬೆಣ್ಣೆ ತಿಂದಷ್ಟೇ ಈಸಿ ಅನ್ನೋ ರೀತಿಯಲ್ಲಿತ್ತು. ಆದರೆ ಈಗ ಸ್ವಲ್ಪ ಅಲ್ಪಸಂಖ್ಯಾತ ಸಮುದಾಯದವರ ವಿರೋಧ ಇರೋದ್ರಿಂದ ಗೆಲ್ಲೋದು ಒಂದು ಸ್ವಲ್ಪ ಕಷ್ಟ ಅಂತಾನು ಹೇಳಲಾಗ್ತಾ ಇದೆ. ಜೊತೆಗೆ ಗೆಲ್ಲೋ ಆತ್ಮವಿಶ್ವಾಸ ಕಾಂಗ್ರೆಸ್ ನಾಯಕರಿಂದ ವ್ಯಕ್ತವಾಗ್ತಾ ಇದೆ. ಆದ್ರೆ ಬಾಗಲಕೋಟೆಯಲ್ಲಿ ಮಾತ್ರ ಕಂಪ್ಲೀಟ್ ಆಗಿ ಈ ಸಲ ಬಂದಿರುವಂತ ಸಮೀಕ್ಷಾ ವರದಿ ಪ್ರಕಾರ ಕಾಂಗ್ರೆಸ್ಗೆ ಟೆನ್ಷನ್ ತಂದಿಟ್ಟಿರೋದು ಗ್ಯಾರಂಟಿ ಅಂತ ಹೇಳಬಹುದು. HY ಮೇಟಿ ಅವರು ನಿಧನರಾದ ಮೇಲೆ ಅಲ್ಲಿ ಬೈ ಎಲೆಕ್ಷನ್ ನಡೀತಾ ಇದೆ. HY ಮೇಟಿ ಅವರ ಮಗ ಉಮೇಶ್ ಮೇಟಿಗೆ ಕಾಂಗ್ರೆಸ್ ಟಿಕೆಟ್ ಅನ್ನು ಕೊಟ್ಟಿದೆ. ಬಿಜೆಪಿಯಿಂದ ವೀರಣ್ಣ ಚರಂತಿಮಠ ಅವರು ಕಣದಲ್ಲಿದ್ದಾರೆ. ಕಾಂಗ್ರೆಸ್ ಒಂದು ಆಂತರಿಕ ಸಮೀಕ್ಷೆಯನ್ನ ನಡೆಸಿದೆ. ಬಿಜೆಪಿ ಇಲ್ಲಿ ಜಿದ್ದಿನ ಫೈಟ್ ಕೊಡೋ ಚಾನ್ಸಸ್ ಇದೆ ಅನ್ನುವಂತಹ ವರದಿ ಬಂದಿರೋದು ಇದು ಕಾಂಗ್ರೆಸ್ನ ತಲೆನೋವನ್ನ ಜಾಸ್ತಿ ಮಾಡಿದೆ. ಆಂತರಿಕ ಸಮೀಕ್ಷೆಯಲ್ಲಿ ಬಂದಂತಹ ಕೆಲವೊಂದು ಅಂಶಗಳ ಪ್ರಕಾರ ಪಕ್ಷ ತನ್ನ ರಣತಂತ್ರವನ್ನ ಚೇಂಜ್ ಮಾಡೋ ಅನಿವಾರ್ಯತೆಗೆ ಬಿದ್ದಿದೆ ಅಂತ ಹೇಳಲಾಗ್ತಾ ಇದೆ. ಹೀಗಾಗಿ ಸಿದ್ದರಾಮಯ್ಯನವರೇ ಅಖಾಡಕ್ಕಿಳಿದಿದ್ದಾರೆ. ಇಡೀ ಅರ್ಧ ಸಂಪುಟವನ್ನ ಬಾಗಲಕೋಟೆಗೆ ಕಳಿಸ್ಬಿಟ್ಟಿದ್ದಾರೆ. ಏಪ್ರಿಲ್ 9ನೇ ತಾರೀಕು ಬಾಗಲಕೋಟೆ ಹಾಗೆ ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಬೈ ಎಲೆಕ್ಷನ್ ನಡೆಯುತ್ತೆ. ಬಿಜೆಪಿ ನಾಯಕರು ತಮ್ಮಲ್ಲಿರೋ ಎಲ್ಲ ಮನಸ್ತಾಪಗಳನ್ನ ಸೈಡ್ಗಿಟ್ಟು ಎರಡೂ ಕ್ಷೇತ್ರದಲ್ಲಿ ಭರ್ಜರಿ ಪ್ರಚಾರವನ್ನ ಮಾಡ್ತಾ ಇದ್ದಾರೆ. ಅದರಲ್ಲೂ ಬಾಗಲಕೋಟೆಯಲ್ಲಿ ಬಿಜೆಪಿಯ ಉಚ್ಚಾಟಿತ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ತಮ್ಮ ಸ್ನೇಹಿತನ ಪರವಾಗಿ ಪ್ರಚಾರದ ಅಖಾಡದಲ್ಲಿ ಬ್ಯುಸಿಯಾಗಿದ್ದಾರೆ. ಹಾಗೆ ಇವರು ಹೋದ ಕಡೆ ಬಂದ ಕಡೆ ಎಲ್ಲ ಒಳ್ಳೆ ರೆಸ್ಪಾನ್ಸ್ ಕೂಡ ಸಿಗ್ತಾ ಇದೆ. ಲಾಸ್ಟ್ ಎಲೆಕ್ಷನ್ ನಲ್ಲಿ ಕಾಂಗ್ರೆಸ್ ಗೆದ್ದಿತ್ತು. ಹೀಗಾಗಿ ಈ ಕ್ಷೇತ್ರವನ್ನ ಉಳಿಸಿಕೊಳ್ಳೋ ಅನಿವಾರ್ಯತೆ ಕೂಡ ಕಾಂಗ್ರೆಸ್ಗಿದೆ. ಗೆಲ್ಲಲೇಬೇಕು ಅಂತ ಹಠಕ್ಕೆ ಬಿದ್ದು ಪ್ರತಿಷ್ಠೆಯನ್ನಾಗಿ ತೆಗೆದುಕೊಂಡು ಸಿದ್ದರಾಮಯ್ಯನವರು ಬಾಗಲಕೋಟೆಯಲ್ಲೇ ಇದ್ದಾರೆ. ಭರ್ಜರಿ ಪ್ರಚಾರವನ್ನ ಮಾಡ್ತಾ ಇದ್ದಾರೆ. ಹೀಗಿರುವಾಗ ಕಾಂಗ್ರೆಸ್ಗೆ ಬಂದಿರುವಂತಹ ಒಂದು ಇನ್ಸೈಡ್ ರಿಪೋರ್ಟ್ ಏನಿದೆ, ಈ ಸರ್ವೆ ರಿಪೋರ್ಟ್ ಅನ್ನ ನೋಡಿ ಒಂದ್ ಸ್ವಲ್ಪ ಟೆನ್ಷನ್ ಆಗಿದೆ. ಯಾಕಂದ್ರೆ ಬಿಜೆಪಿ ಹಾಗೆ ಕಾಂಗ್ರೆಸ್ ನಡುವೆ ನೆಕ್ ಟು ಫೈಟ್ ಅಂತೂ ಇಲ್ಲಿದೆ. ಗೆಲುವಿನ ಅಂತರ ಅಂತೂ ತೀರಾ ಕಮ್ಮಿ ಇರುತ್ತೆ ಅನ್ನೋ ವರದಿ ಬಂದಿದೆ. ಹೀಗಾಗಿ ಸಿದ್ದರಾಮಯ್ಯನವರು ತಮ್ಮ ಸಚಿವ ಸಂಪುಟದ 20 ಸಚಿವರು 40 ಶಾಸಕರನ್ನ ಬಾಗಲಕೋಟೆಯಲ್ಲಿ ಖುದ್ದು ಮುಂದೆ ನಿಂತು ಪ್ರಚಾರ ಮಾಡಬೇಕು ಅಂತ ಸೂಚನೆ ಕೊಟ್ಟಿದ್ದಾರಂತೆ. ಕಳೆದ ಎಲೆಕ್ಷನ್ ನಲ್ಲಿ ವೀರಣ್ಣ ಚರಂತಿಮಠ ಅವರು ಕೇವಲ 5,000 ಮತಗಳಿಂದಷ್ಟೇ ಸೋತಿದ್ದು. ಸೊ ಗೆಲುವಿನ ಅಂತರ ಕಾಂಗ್ರೆಸ್ಗೂ ಕೂಡ ಕಮ್ಮಿ ಇತ್ತು. ಈ ಸಲ ಶತಾಯಗತಾಯ ಬಿಜೆಪಿನೇ ಗೆಲ್ಲೋದು ಅಂತ ಹೇಳಲಾಗ್ತಾ ಇದೆ. ಹೀಗಾಗಿ ಕಾಂಗ್ರೆಸ್ಗೆ ಸಹಜವಾಗಿ ಟೆನ್ಷನ್ ಇದೆ. ಸಿದ್ದರಾಮಯ್ಯನವರೇ ಅಖಾಡಕ್ಕಿಳಿದು ಉಮೇಶ್ ಮೇಟಿ ಅವರನ್ನ ಗೆಲ್ಲಿಸಲೇಬೇಕು ಅಂತ ಕಸರತ್ತು ನಡೆಸ್ತಾ ಇದ್ದಾರೆ. ಇದು ಅನ್ಕೊಂಡ ಹಾಗೆ ಕಾಂಗ್ರೆಸ್ನ ಲೆಕ್ಕಾಚಾರ ಏನಿದೆ ಅದು ನಿಜವಾಗುತ್ತಾ ಅಥವಾ ಸಮೀಕ್ಷೆ ರೀತಿಯಲ್ಲೇ ಕಾಂಗ್ರೆಸ್ಗೆ ಇದು ಉಲ್ಟಾ ಹೊಡೆಯುತ್ತಾ? ಕಾದು ನೋಡಬೇಕು. ಇದರ ಜೊತೆಗೆ ಕಾಂಗ್ರೆಸ್ಗೆ ಒಳ ಏಟಿನ ಭೀತಿ ಕೂಡ ಶುರುವಾಗಿದೆ. ಬಿಜೆಪಿ ಒಂದ್ ಸ್ವಲ್ಪ ಸ್ಟ್ರಾಂಗ್ ಆಗಿ ಕಾಣಿಸ್ಕೊಳ್ತಾ ಇದೆ. ಒಂದಷ್ಟು ರಣತಂತ್ರವನ್ನ ಹೆಣೆದಿದ್ದು ಬಿಜೆಪಿ ಪರವಾದ ಅಲೆ ಜಾಸ್ತಿಯಾಗಿ ಕಾಣಿಸ್ತಾ ಇದೆ. ಅನುಕಂಪದ ಅಲೆಯನ್ನೇ ಇಲ್ಲಿ ಕಾಂಗ್ರೆಸ್ ನೆಚ್ಕೊಂಡಿದೆ. ಸೊ ಇದು ಸವಾಲಿನ ಕೆಲಸ ಕೂಡ ಹೌದು. ಇಡೀ ಸರ್ಕಾರವೇ ಮೇಟಿ ಪರ ಪ್ರಚಾರದಲ್ಲಿ ತೊಡಗಿದ್ರೂ ಸಮನ್ವಯತೆಯ ಕೊರತೆ ಎದ್ದು ಕಾಣ್ತಾ ಇದೆ. ಅಹಿಂದ ಮತವನ್ನ ಸೆಳೆಯೋದಕ್ಕೆ ಸಚಿವರಾದ ಸತೀಶ್ ಜಾರಕಿಹೊಳಿ, RB ತಿಮ್ಮಾಪುರ ಬಣ ಒಂದುಗೂಡಿ ಕೆಲಸ ಮಾಡ್ತಾ ಇಲ್ಲ ಅನ್ನೋ ಆರೋಪ ಕೂಡ ಸ್ಥಳೀಯ ನಾಯಕರಲ್ಲಿ ಕೇಳಿಬರ್ತಾ ಇದೆ. ಹಾಗೆ HY ಮೇಟಿ ಜೊತೆಗಿದ್ದ ಸ್ಥಳೀಯ ಮುಖಂಡರನ್ನ ಹೊರಭಾಗದಿಂದ ಬಂದ ಕಾಂಗ್ರೆಸ್ ನಾಯಕರು ಮೂಲೆ ಗುಂಪು ಮಾಡಿದ್ದಾರೆ ಅನ್ನೋ ಆರೋಪ ಕೂಡ ಇದೆ. ಇದರಿಂದ ಮೇಟಿ ಜೊತೆಗಿದ್ದ ಅನೇಕ ಮುಖಂಡರು ಪ್ರಚಾರದಿಂದ ದೂರ ಉಳ್ಕೊಂಡಿದ್ದಾರೆ. ಹಾಗೆ ಸ್ಥಳೀಯ ಮುಖಂಡರು ಮರಳಿ ಬಿಜೆಪಿಗೆ ಹೋಗಿರೋದ್ರಿಂದ ಬಿಜೆಪಿ ಪಾಳ್ಯದಲ್ಲಿ ಉತ್ಸಾಹ ಜಾಸ್ತಿ ಆಗ್ತಾ ಇದೆ. ಹಿಂದುಳಿದ ವರ್ಗಗಳ ಮತಗಳ ಮೇಲೆ ಕಣ್ಣಿಟ್ಟಿರೋ ಬಿಜೆಪಿ ಲಿಂಗಾಯತ ಮತಗಳ ಜೊತೆಗೆ ಬಂಜಾರ, ನೇಕಾರ, ST ಮತಗಳನ್ನ ಸೆಳೆಯೋದಕ್ಕೆ ಪ್ರಯತ್ನ ಮಾಡ್ತಾ ಇದೆ. ಅರವಿಂದ ಲಿಂಬಾವಳಿ, ಗೋವಿಂದ ಕಾರಜೋಳ, ಶ್ರೀರಾಮುಲು, P ರಾಜೀವ್, ಪ್ರತಾಪ್ ಸಿಂಹ, ಯತ್ನಾಳ್ ಸೇರಿದ ಹಾಗೆ ಅನೇಕ ನಾಯಕರು ತಮ್ಮದೇ ತಂಡ ಕಟ್ಟಿಕೊಂಡು ಕ್ಷೇತ್ರದ ತುಂಬಾ ಓಡಾಟ ನಡೆಸ್ತಾ ಇದ್ದು ಬಿಜೆಪಿ ಸಂಘಟಿತ ಪ್ರಯತ್ನ ಇಲ್ಲಿ ಯಶಸ್ಸು ಕೊಡುತ್ತೆ ಅನ್ನೋ ಆತ್ಮವಿಶ್ವಾಸ ಕೂಡ ಕಾಣಿಸ್ತಾ ಇದೆ. ಇನ್ನು ಶಿವಾಜಿ ಜಯಂತಿ ಮೆರವಣಿಗೆ ಸಂದರ್ಭದಲ್ಲಿ ಮುಸ್ಲಿಂ ಸಮುದಾಯದ ಯುವಕರು ನಡೆಸಿದ್ದ ಕಲ್ಲು ತೂರಾಟ ಪ್ರಕರಣ ರಾಜ್ಯಾದ್ಯಂತ ಚರ್ಚೆಯಾಗಿತ್ತು. ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಜನಾಭಿಪ್ರಾಯವನ್ನ ಮೂಡಿಸುವಲ್ಲಿ ಬಿಜೆಪಿ ಯಶಸ್ವಿಯಾಗಿತ್ತು. ನಂತರ ಪೊಲೀಸ್ ಇಲಾಖೆ ನಡೆದುಕೊಂಡ ರೀತಿ ವಿರುದ್ಧ ಕೂಡ ಆಕ್ರೋಶ ವ್ಯಕ್ತವಾಗಿತ್ತು. ಇದರ ಲಾಭ ಪಡೆಯೋದಕ್ಕೆ ಬಿಜೆಪಿ ಚುನಾವಣಾ ಪ್ರಚಾರದ ವೇದಿಕೆಯನ್ನ ಬಳಸಿಕೊಳ್ತಾ ಇದೆ. ಆದ್ರೆ ಈ ಘಟನೆಯನ್ನ ಯಾವ ರೀತಿ ತೆಗೆದುಕೊಂಡು ಮತ ಕೊಡ್ತಾರೆ